ಸರ್ ಇದು 4600 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು ಮಾರ್ಕೆಟ್ ನಲ್ಲಿ ನೀವು ತಗೊಳಕ್ ಹೋದ್ರೆ 15,000 16,000 ಹೇಳ್ತಾರೆ. ನಾವು ಕೊಡ್ತಾ ಇರೋದು ಮಾತ್ರ 12,000ಗೆ. ಸರ್ ರಿಕ್ಲೈನರ್ ಏನ್ ಸರ್ 25,000 ಇದೆಯಾ? ಸರ್ ಇಲ್ಲ ಸರ್, ನಮ್ಮ ಹತ್ರ ಜಸ್ಟ್ 18,000 ರುಪೀಸ್. ಬರೀ 18,000? ಬರೀ 18,000 ಮಲ್ಕೋಬಹುದು. ಈಗ ನೋಡಿ 8 ಫೀಟ್, ಇದ್ರ ಜೊತೆನಲ್ಲಿ ನಿಮಗೆ ಟೀಪೈ 2 ಪಫಿ ಸಿಗುತ್ತೆ ಜಸ್ಟ್ 27,000ಗೆ. 3+1+1 ಬಾಕ್ಸ್ ಸೋಫಾ ಮಾರ್ಕೆಟ್ ನಲ್ಲಿ 20,000, ನಮ್ಮ ಹತ್ರ ಜಸ್ಟ್ 17,000ಗೆ. ಸರ್ 4 ಸೀಟರ್ ಡೈನಿಂಗ್ ಟೇಬಲ್ ಏನ್ ರೇಟಲ್ಲಿ ಕೊಡ್ತೀರಾ? ಸರ್ ನಮ್ಮ ಹತ್ರ ಜಸ್ಟ್ 13,500 ರುಪೀಸ್ಗೆ, ಜಸ್ಟ್ 5,500 ರುಪೀಸ್ಗೆ. ಸರ್ ಡ್ರೆಸ್ಸಿಂಗ್ ಟೇಬಲ್ ಜಸ್ಟ್ 5,000 ರುಪೀಸ್ಗೆ. ಸರ್ ಇದು ಬಂದ್ಬಿಟ್ಟು 3-2 ಡಿವೈಡರ್ ಸೆಂಟರ್ ಟೇಬಲ್ ಎಷ್ಟಿರ್ಬೋದು ಸರ್? ಒಂದು 50,000 ಸರ್? ಸರ್ ಇಲ್ಲ ಸರ್, ನಮ್ಮ ಹತ್ರ ಜಸ್ಟ್ 35,000. ಬರೀ 35ನಾ? ಹೌದು ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ತುಂಬಾ ಜನರು ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಸೋಫಾ ಸೆಟ್ ಬೇಕಂತ ಹುಡುಕ್ತಿರ್ತಾರೆ. ಹಾಗೂ ಯಾರೇ ಮನೆಯಲ್ಲಿ ಸೋಫಾ ಸೆಟ್ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ತುಂಬಾ ಜನರು ಹೊಸ ಹೊಸ ಸೋಫಾ ಸೆಟ್ ವಿಡಿಯೋಸ್ ಎಲ್ಲ ನೋಡಿ ನೀವು ತಗೊಂಡಿರ್ತೀರಾ. ಆದರೆ ಇವತ್ತು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಇಂದ ನೀವು ಪರ್ಚೇಸ್ ಮಾಡ್ಬೋದು. ತುಂಬಾನೇ ಕಡಿಮೆ ಬೆಲೆಗೆ ಈ ತರ ಪ್ರೀಮಿಯಂ ಕ್ವಾಲಿಟಿ ಸೋಫಾ ಸೆಟ್ ಫರ್ನಿಚರ್ಸ್ ಇಲ್ಲಿ ಸಿಗ್ಬಿಡುತ್ತೆ. ಅದು ನಮ್ಮ ಬೆಂಗಳೂರಿನ ಕಮ್ನಳ್ಳಿನಲ್ಲೇ ಇರೋದು. ಹಾಗೂ ಇಲ್ಲಿನ ಸರ್ನು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸರ್, ನಾವು ತುಂಬಾ ಕಡೆ ಕೇಳಿದ್ವಿ ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ, ತುಂಬಾ ಕಡಿಮೆ ಕೊಡ್ತಾ ಇದಾರಂತ. ಸೊ ಯಾವ ತರ ಸರ್, ಎಷ್ಟು ಕಡಿಮೆಗೆ ನೀವು ಕೊಡ್ತೀರಾ? ಸರ್ ಆಕ್ಚುಲಿ ಬಂದ್ಬಿಟ್ಟು ನೋಡಿ, ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರೋದು. ಸರ್ ನಾವು ಏನ್ ಮಾಡ್ತಾ ಇದೀವಿ, ಮೊದಲು ಮಾಡ್ಬಿಟ್ಟು ಶೋರೂಮ್ಸ್ಗೆ ಸಪ್ಲೈ ಮಾಡ್ತಾ ಇದೀವಿ. ಇವಾಗ ನಾವು ಏನ್ ಮಾಡ್ತಾ ಇದೀವಿ, ಶೋರೂಮ್ಗೆ ಸಪ್ಲೈ ಮಾಡ್ತಾ ಇಲ್ಲ. ಇವಾಗ ಏನ್ ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಕೊಡೋಣ ಅಂದ್ಬಿಟ್ಟು ನಾವು ಈ ತರ ಒಂದು ಡಿಸ್ಪ್ಲೇ ಹಾಕೊಂಡಿರೋದು. ಸೊ ಇವಾಗ ನಮ್ಮ ಹತ್ರ ನೋಡಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,800 ರುಪೀಸ್ ಇಂದ 3 ಸೀಟರ್ ಸ್ಟಾರ್ಟ್ ಆಗುತ್ತೆ. ಗೆಳೆಯರೆ, ಬರೀ 4,800 ರೂಪಾಯಿಂದ ನಿಮ್ಗೆ ಸೋಫಾ ಸೆಟ್ ಸ್ಟಾರ್ಟ್ ಆಗುತ್ತೆ, ಅದನ್ನು 3 ಸೀಟರ್ ಅಲ್ಲಿ. ಈಗ ನಂಗೆ ಇದು ಲೈಕ್ ಆಯ್ತು. ಇದ್ರಲ್ಲಿ ಯಾವ ಕಲರ್ ಹೇಳ್ತೀರಾ ಆ ಕಲರ್ ಮಾಡ್ಕೊಡ್ತೀರಾ? ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಸರ್? ಇದು 3 to 4 ಡೇಸ್ ಟೈಮಿಂಗ್ ನಲ್ಲಿ ಇರುತ್ತೆ ಅಷ್ಟೇ. ವಾವ್ ಗೆಳೆಯರೆ, ಬೇರೆ ಅಂಗಡಿಗಳಲ್ಲೆಲ್ಲ 10 ದಿನ 15 ದಿನ ಅಂತಾರೆ, ಇಲ್ಲಿ ಬರೀ 3-4 ದಿನದಲ್ಲೇ ಮಾಡ್ಕೊಡ್ತೀವಿ ಸರ್. ಓಕೆ, ಈ ತರ ನಿಮ್ಗೆ ಈಗ ವಿಡಿಯೋದಲ್ಲಿ ಒಂದೊಂದಾಗಿ ನಾವು ತೋರಿಸ್ತಾ ಹೋಗ್ತೇವೆ ಯಾವ ಪ್ರೈಸಿಂಗ್ ಅಲ್ಲಿ ಇದೆ, ಯಾವ ಟೈಪ್ ವೆರೈಟೀಸ್ ಇದೆ, ಈ ತರ ನಿಮ್ಗೆ ಸೋಫಾಸ್ ಅಲ್ಲಿ ಹಾಗೂ ಕಡಿಮೆ ರೇಂಜ್ ಅಲ್ಲೂ ಯಾವ ತರ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ. ಒಮ್ಮೆ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರ್ಬೇಕು ನಾವು ಎಕ್ಸಾಕ್ಟ್ ಆಗಿ? ಇದು ಬಂದ್ಬಿಟ್ಟು ಕಮ್ಮಂಡಳ್ಳಿ ಮೇನ್ ರೋಡ್ ರಾಮಸಾಂ ಪಾಳ್ಯ ಅಂತೀವಿ. ನಮ್ಮ ಹತ್ರ ಇದು ಬಂದ್ಬಿಟ್ಟು ಬೈಪಂಡಳ್ಳಿ ರೈಲ್ವೆ ಸ್ಟೇಷನ್ ಇದೆ ಅಲ್ವಾ, ಇದು ಬ್ಯಾಂಗ್ಳೂರ್ಗೆ ಲಾಸ್ಟ್ ಸ್ಟಾಪ್ ಇದು ಬೈಪಂಡಳ್ಳಿ ರೈಲ್ವೆ ಸ್ಟೇಷನ್. ಅಲ್ಲಿಂದ ನಿಮ್ಗೆ ಜಸ್ಟ್ 2 ಕಿಲೋಮೀಟರ್ಸ್ ಇಲ್ಲಿ ಇರೋದು ಬೈಪಂಡಳ್ಳಿ. ನಿಮ್ಗೆ ಲೊಕೇಶನ್ ಅನ್ನು ಸಹಿತ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಹಾಕಿರ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು, ಡೈರೆಕ್ಟ್ ಆಗಿ ನೀವು ಸ್ಟೋರ್ ಮುಂದೆನೆ ಬರ್ತೀರಾ. ಸರ್ ಈಗ ಬನ್ನಿ ಸರ್, ನಮ್ಗೆ ಒಂದೊಂದಾಗಿ ಕಲೆಕ್ಷನ್ ತೋರಿಸ್ತಾ ಹೋಗ್ತೀರಾ ಸರ್? ಸರ್ ಬನ್ನಿ ನೋಡೋಣ. ಸರ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ಪ್ರಾಡಕ್ಟ್ ತೋರಿಸ್ತಾ ಇದ್ದೀರಾ ಸರ್? ಇದು ಬಂದ್ಬಿಟ್ಟು ನೋಡಿ ಪ್ರಿನ್ಸ್ ಸೋಫಾ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಸಿಲ್ವರ್ ವುಡ್ ನಲ್ಲಿ ಬರುತ್ತೆ ನಿಮ್ಗೆ. ಇದು 1 ವರ್ಷ ವಾರಂಟಿ ಬರುತ್ತೆ ನಿಮ್ಗೆ. ಮತ್ತೆ ಇದ್ರದ್ದು ಡ್ಯೂರಬಿಲಿಟಿ ಬಂದ್ಬಿಟ್ಟು 1 ಇಯರ್ ನಲ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದ್ರೆ ನೀವು ನಮ್ಮ ಹತ್ರ ಬಂದ್ಬಿಟ್ಟು ಸರ್ವಿಸ್ ತಗೋಬಹುದು ಇದಕ್ಕೆ ಪ್ರಾಡಕ್ಟ್ಗೆ. ಇದರಲ್ಲಿ ಮಲ್ಟಿಪಲ್ ಕಲರ್ಸ್ ಅವೈಲೇಬಲ್ ಇರುತ್ತೆ ನಿಮ್ಗೆ. ಸೊ ನೀವು ಏನ್ ಕಲರ್ ಚಾಯ್ಸ್ ಹೇಳ್ತೀರಾ ಆ ಚಾಯ್ಸ್ ಕಲರ್ ಹಾಕೋಬಹುದು. ಸೇಮ್ ಪ್ರೈಸ್ ಇಂದ ಇದೆ ಸರ್ ಇದು? ಸರ್ ಇದು 4,600 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 3 ಸೀಟರ್. ನೀವು ಕಂಪ್ಲೀಟ್ ಸೆಟ್ ತಗೊಂಡ್ರೆ 8,500 ರುಪೀಸ್ ಆಗುತ್ತೆ. ಇಷ್ಟು ಕಡಿಮೆ ಬೆಲೆಗೆ ನಿಮ್ಗೆ ಸೋಫಾ ಸಿಗ್ತಾ ಇದೆ ಸರ್. ಇದ್ರಲ್ಲಿ ಕಲರ್ ಆಪ್ಷನ್ಸ್ ಸಿಗುತ್ತೆ? ಕಲರ್ಸ್ ಆಪ್ಷನ್ ತುಂಬಾ ಇದೆ ಸರ್, 50+ ಕಲರ್ಸ್ ಅವೈಲೇಬಲ್ ಇದೆ. ಯಾವ ತರ ಬೇಕು ಆ ತರ ರೆಡಿ ಮಾಡಿ, ಯಾವ ತರ ಕಲರ್ ಬೇಕೋ ಆ ತರ ಹಾಕೋಬಹುದು ನೀವು. ಸರ್ ಇದು ಡೈಮಂಡ್ ಅಂತೀವಿ ನಾವು. ಇದು ಬಂದ್ಬಿಟ್ಟು ನಿಮ್ಗೆ ಅಗೇನ್ 1 ಇಯರ್ ವಾರಂಟಿ ನಲ್ಲಿ ಸಿಗುತ್ತೆ ನಿಮ್ಗೆ. ಇದು ನಾವು ಸಿಲ್ವರ್ ವುಡ್ ನಲ್ಲಿನೂ ಮಾಡ್ತೀವಿ, ನೀಮ್ ವುಡ್ ನಲ್ಲಿನೂ ಮಾಡ್ತೀವಿ. ಕಸ್ಟಮರ್ ಯಾವ ತರ ಹೇಳ್ತಾರೆ ಆ ತರ ನಾವು ಮಾಡ್ಕೊಡ್ತೀವಿ. ಬಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸಿಲ್ವರ್ ವುಡ್ ಇಂದ ಮಾಡ್ತೀವಿ. ಮತ್ತೆ ಇದ್ರಲ್ಲಿನೂ ಕಲರ್ಸ್ ಆಪ್ಷನ್ಸ್ ನಿಮ್ಗೆ ತುಂಬಾ ಅವೈಲೇಬಲ್ ಇರುತ್ತೆ. ಫ್ಯಾಬ್ರಿಕ್ ಯಾವ್ದು ಸರ್ ಇದು? ಸರ್ ಇದು ಹೋಲ್ಯಾಂಡ್ ಫ್ಯಾಬ್ರಿಕ್ ಅಂದ್ಬಿಟ್ಟು ಹಾಕಿರೋದು. ಸ್ಕ್ರಾಚ್ ಪ್ರೂಫ್ ಸರ್ ಇದು. ನೋಡಿ ಸ್ಕ್ರಾಚ್ ಪ್ರೂಫ್ ಫ್ಯಾಬ್ರಿಕ್, ತುಂಬಾ ಸಾಫ್ಟ್ ಆಗಿರುತ್ತೆ, ನೀವು ಕುಂತ್ರು ಕಂಫರ್ಟೇಬಲ್ ಆಗಿರುತ್ತೆ. ಮತ್ತೆ ಇದಕ್ಕೆ ಚಸ್ಟರ್ಸ್ ಯೂಸ್ ಮಾಡಿದೀವಿ. ಬ್ಯಾಕ್ ನಲ್ಲಿ ನೀವು ನೋಡ್ಕೋಬಹುದು, ಕೂತ್ಕೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಬ್ಯಾಕ್ ಇದುವರೆಗೂ ಆಗುತ್ತೆ. ನಮ್ಗೆ ಪೇನ್ ಗೀನ್ ಏನಾರು ಇರುತ್ತಲ್ವಾ, ಆರಾಮಾಗಿ ನಾವು ಟಚ್ ಆಗ್ಬಿಡ್ತೀವಿ ಇದಕ್ಕೆ. ಮತ್ತೆ ಹೈಟ್ ನಲ್ಲಿ ನೀನಲ್ಲಿ ಯಾವಾಗ್ಲೂ ನಾವು ನೀವರೆಗೂ ಟಚ್ ಆಗೋ ತರ ಮಾಡ್ತೀವಿ ಸೀಟಿಂಗ್ಸ್. ಬ್ಯಾಕ್ ಸಪೋರ್ಟ್ ಇರುತ್ತೆ, ಅವು ನೀಟ್ ಟಚ್ ಆಗೋರು. ಏನ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಸರ್ ಇದು? ಸರ್ ಇದು ಮಾರ್ಕೆಟ್ ನಲ್ಲಿ ನೀವು ತಗೊಳಕ್ ಹೋದ್ರೆ 15,000 16,000 ಹೇಳ್ತಾರೆ. ನಾವು ಕೊಡ್ತಾ ಇರೋದು ಮಾತ್ರ 12,000ಗೆ. 12,000ಗೆ ಎಷ್ಟು ಸೀಟರ್ ಸಿಗುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು 3-1-1 ಸಿಗುತ್ತೆ ನಿಮ್ಗೆ. ಓಕೆ, ಈ ತರ 5 ಸೀಟರ್ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ. ನೆಕ್ಸ್ಟ್ ಸೋಫಾ ನಮ್ಮ ಹತ್ರ ಬಾಕ್ಸ್ ಅನ್ಬಿಟ್ಟಿದೆ. ಓಕೆ, ಈ ಬಾಕ್ಸ್ ಸೋಫಾ ಬಂದ್ಬಿಟ್ಟು ಜಾಸ್ತಿ ಜನ ಪರ್ಚೇಸ್ ಮಾಡೋದು ಇದು ರೆಸಾರ್ಟ್ಸ್ ಮತ್ತೆ ರಿಸೆಪ್ಷನ್ಸ್ ಇಲ್ಲಿ ಎಲ್ಲ ತುಂಬಾ ಪರ್ಚೇಸ್ ಮಾಡ್ತಾರೆ ಈ ಮೆಟೀರಿಯಲ್. ಇದು ಬಂದ್ಬಿಟ್ಟು ನಿಮ್ಗೆ ಅಗೇನ್ ಇದರಲ್ಲಿ ಕಂಫರ್ಟಬಲ್, ಒಳಗಡೆ ಹೋಗೋವರೆಗೂ ನಿಮ್ಗೆ ಆರಾಮಾಗಿ ಸಾಫ್ಟಿ ಕುಷನ್ಸ್ ಯೂಸ್ ಮಾಡಿರ್ತೀವಿ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ನಿಮ್ಗೆ
ಪಾಲಿಫಿಲ್ ಪಿಲ್ಲೋಸ್. ಎಸ್ ಸರ್. ಓಕೆನಾ. ಮತ್ತೆ ಬಂದ್ಬಿಟ್ಟು ನಿಮ್ಗೆ ಇದು ಹೋಲ್ ಅಂಡ್ ಕ್ಲಾತ್ ನಲ್ಲಿ ಇದೆ. ಮತ್ತೆ ನಿಮ್ಗೆ ಇದಕ್ಕೆ ಯಾವ್ದಾದ್ರು ಕ್ಲಾತ್ ಹಾಕೊಳ್ಬೇಕಾಗಿದ್ರೆ ಸ್ವೆಟ್ ಕ್ಲಾತ್ ಹಾಕ್ಬೇಕಂದ್ರೆ ಮಾಡ್ತೀವಿ, ಮೈಕ್ರೋ ಫ್ಯಾಬ್ರಿಕ್ ಹಾಕ್ಬೇಕಂದ್ರೆ ಹಾಕ್ತಿವಿ, ಹೋಲ್ ಅಂಡ್ ಕ್ಲಾತ್ ಬೇಕಂದ್ರೂ ಹಾಕ್ತಿವಿ. ಎಸ್, ಫ್ಯಾಬ್ರಿಕ್ ಅಲ್ಲೂ ಚಾಯ್ಸಸ್ ಇರುತ್ತೆ. ಫ್ಯಾಬ್ರಿಕ್ ನಲ್ಲಿ ಚಾಯ್ಸಸ್ ಇರುತ್ತೆ ನಿಮ್ಗೆ. ಇಲ್ಲಿ ನೋಡಿ ಕಲರ್ಸ್ ಬಂದ್ಬಿಟ್ಟು ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ. ವಾವ್, ಇಷ್ಟು ಕಲರ್ಸ್ ಇದಾವೆ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಮಾಡ್ಕೊಡ್ತೀರಾ? ಕಲರ್ ಮಾಡ್ಕೋಬಹುದು. ಎಷ್ಟು ಟೈಮ್ ಅಲ್ಲಿ ರೆಡಿ ಮಾಡ್ಕೊಡ್ತೀರಾ ಸರ್? ಮತ್ತೆ ಇದರಲ್ಲಿ ಇನ್ನೊಂದು ಏನಂದ್ರೆ ನಿಮ್ಗೆ ಹ್ಯಾಂಡಲ್ಸ್, ನಿಮ್ಗೆ ಏನಾದ್ರು ಜಾಸ್ತಿ ದೊಡ್ಡದು ಕಾಣಿಸ್ತಾ ಇದ್ರೆ ಚಿಕ್ಕದು ಮಾಡ್ಬೇಕು, ಮನೆಯಲ್ಲಿ ಸೈಜ್ ಪ್ರಕಾರನಲ್ಲಿ ಕೂತ್ಕೊಳ್ತಾ ಇಲ್ಲ ಅಂದ್ರೂ ಅದನ್ನ ತರ ಮಾಡ್ಕೋಬಹುದು. ಮತ್ತೆ ಹೈ ರೆಸ್ಟ್ ಮಾಡ್ಬೇಕು, ಬ್ಯಾಕ್ದು ಹೈ ರೆಸ್ಟ್ ಮಾಡ್ಕೊಡ್ತೀವಿ. ಸೀಟಿಂಗ್ ಇನ್ನೂ ಜಾಸ್ತಿ ಮಾಡ್ಬೇಕು ಅದು ಮಾಡ್ತೀವಿ. ಸೀಟ್ ಹೈಟ್ ಮಾಡ್ಬೇಕು ಅನ್ನೋ ಅದನ್ನು ಮಾಡ್ತೀವಿ. ಎಲ್ಲಾ ತರ ಕಸ್ಟಮೈಸೇಷನ್ ನಾವು ಮಾಡ್ಕೊಡ್ತೀವಿ. ಈ ತರ ಕುಶನ್ಸ್ ಅಲ್ಲಿ ಡಿಸೈನ್ ಬೇಕಂದ್ರೂ ಚೇಂಜ್ ಮಾಡ್ಕೊಡ್ತೀವಿ. ಹೌದು ಸರ್. ಕಲರ್ಸ್ ಕ್ವಶನ್ಸ್ ಬಂದ್ಬಿಟ್ಟು ಕಾಂಬಿನೇಷನ್ ನಲ್ಲಿ ಪ್ರಕಾರ ಹಾಕೊಡ್ತೀವಿ. ಓಕೆ, ಇದು ವಾಷಬಲ್ ಇರುತ್ತೆ ಸರ್? ರಿಮೂವಬಲ್ ಮತ್ತೆ ವಾಷಬಲ್ ಸರ್ ಇದು. ಓಕೆ, ನೀವು ಇದು ರಿಮೂವ್ ಮಾಡ್ಬಿಟ್ಟು ವಾಶ್ ಮಾಡಬಹುದು ಇದು. ಎಸ್, ಈ ತರ ನೋಡಿ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ. ಇದೇನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಸರ್? ಸರ್ ಇದು 17,000 ಆಗುತ್ತೆ ನಿಮ್ಗೆ. ಎಷ್ಟು ಸೀಟರ್ ಸರ್ ಇದು? ಸರ್ 311 ಸೀಟರ್ ಬರುತ್ತೆ ನಿಮ್ಗೆ. ಓಕೆ, ಇದು 3 ಸೀಟರ್, 1 ಸೀಟರ್, ಇದು 1 ಸೀಟರ್. ಎಷ್ಟು ರೇಟ್ ಸರ್? ಇದು 17,000 ಆಗುತ್ತೆ. ಓಕೆ, ಬರೀ 17,000. ಮತ್ತೆ ಇದು ಸರ್ ಡೆಲಿವರಿನೂ ಎಲ್ಲ ಕೊಡ್ತೀರಾ? ಸರ್ ಡೆಲಿವರಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ ನೀಮ್ ವುಡ್ ನಲ್ಲಿ ಬರೋದು ನಿಮ್ಗೆ ಸ್ಟ್ರಕ್ಚರ್. ಮತ್ತೆ ಫಾರ್ಮ್ ಬಂದ್ಬಿಟ್ಟು ಡ್ಯೂರೋಫ್ಲೆಕ್ಸ್ 40 ಡೆನ್ಸಿಟಿ ಫಾರ್ಮಿಂಗ್ ನಲ್ಲಿ ಬರುತ್ತೆ. 3 ಇಂಚಸ್ ಇಲಾಸ್ಟಿಕ್ ಬೆಲ್ಟ್ ಬರುತ್ತೆ ಇದಕ್ಕೆ. ಓಕೆ, ಇವಾಗ ಏನೇನು ಇದು ಇದೆ, ಇದು ಪ್ರೀಮಿಯಂ ಮಾಡೆಲ್ ಟೈಪ್ ನಾವು ಕೊಡ್ತಾ ಇರೋದು ಸರ್. ಸ್ಟಾರ್ಟಿಂಗ್ ನಲ್ಲಿ ಪ್ರೀಮಿಯಂ ಮಾಡೆಲ್ ಟೈಪ್ ಅಂದ್ರೆ ಇದೇ ಸ್ಟಾರ್ಟ್ ಮಾಡೋದು ನಾವು. ಇದರಿಂದ ನೀವು ಬೇಕಂದ್ರೆ ಬೇರೆ ಬೇರೆ ಮಾಡೆಲ್ಸ್ ನಮ್ಮ ಹತ್ರ ಇದೆ. ಆ ಮಾಡೆಲ್ಸ್ ಪ್ರಕಾರ ಇವಾಗ ಎಲ್ಲ ಬರೋದು ನೀಮ್ ವುಡ್ ಸ್ಟ್ರಕ್ಚರ್ಸ್. ನೀಮ್ ವುಡ್ ಸ್ಟ್ರಕ್ಚರ್ ಬರುತ್ತೆ, 40 ಡೆನ್ಸಿಟಿ ಡ್ಯೂರೋಫ್ಲೆಕ್ಸ್ ಫಾರ್ಮ್ ಬರುತ್ತೆ, 3 ಇಂಚಸ್ ಇಲಾಸ್ಟಿಕ್ ಬರುತ್ತೆ. ಎಲ್ಲ ಬಂದ್ಬಿಟ್ಟು 5 ಇಯರ್ಸ್ ಆಫ್ ವಾರಂಟಿ ಜೊತೆನಲ್ಲಿ ಬರುತ್ತೆ. ಏನಾದ್ರೂ ವಾರಂಟಿನಲ್ಲಿ ಪ್ರಾಬ್ಲಮ್ ಆಗಿದೆಯಾ ನಿಮ್ಗೆ, ನೀವು ಒಂದು ಕಾಲ್ ಮಾಡಿ ನಮ್ಗೆ, ನಾವು ಬಂದ್ಬಿಟ್ಟು ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ಇನ್ಸೈಡ್ ಬ್ಯಾಂಗ್ಳೂರ್ 3 ಡೇಸ್ ನಲ್ಲಿ ಸಾರ್ಟ್ ಔಟ್ ಮಾಡ್ತೀವಿ. ಔಟ್ಸೈಡ್ ಬ್ಯಾಂಗ್ಳೂರ್ ನಿಮ್ಗೆ 4 to 7 ಡೇಸ್ ನಲ್ಲಿ ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ಓಕೆ, ಮತ್ತೆ ಡೆಲಿವರಿನೂ ಕೊಡ್ತೀರಲ್ವಾ? ಕರ್ನಾಟಕನಲ್ಲಿ ಎಲ್ಲ ಡೆಲಿವರೀಸ್ ಅವೈಲೇಬಲ್ ಇದೆ ಸರ್ ನಮ್ದು. ನೀವು ಕರ್ನಾಟಕನಲ್ಲಿ ಎಲ್ಲಿ ಡೆಲಿವರಿ ಮಾಡಕ್ ಹೇಳ್ತೀರಾ ಮಾಡ್ತೀವಿ. ಬಟ್ ನಿಮ್ಗೆ ಬ್ಯಾಂಗ್ಳೂರ್ನಲ್ಲಿ 15 ಕಿಲೋಮೀಟರ್ಸ್ ಮಾತ್ರ ಫ್ರೀ ಇರೋದು ಡೆಲಿವರಿ. ಆಫ್ಟರ್ 15 ಕಿಲೋಮೀಟರ್ಸ್ ಚಾರ್ಜಬಲ್ ಡೆಲಿವರಿ ಆಗುತ್ತೆ. ಎಸ್, ಈ ತರ ನೋಡಿ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇದು ಯಾವ ತರ ಇದೆ ಸರ್? ಸರ್ ಇದು 3-2 ಡಿವೈಡರ್ ಇದೆ. ಇದು 3-2 ಡಿವೈಡರ್ ನಲ್ಲಿ ನಿಮ್ಗೆ ಇದು 3 ಬಂದ್ಬಿಟ್ಟು ಆಲ್ಮೋಸ್ಟ್ 7 ಫೀಟ್ ಇದೆ ನಿಮ್ಗೆ. ಮತ್ತೆ ಇದು ಬಂದ್ಬಿಟ್ಟು 5 ಫೀಟ್ ಇದೆ. ಮತ್ತೆ ಡಿವೈಡರ್ 5 ಫೀಟ್ ಬರುತ್ತೆ ನಿಮ್ಗೆ. ಡಿವೈಡರ್ 5 ಫೀಟ್ ಬರುತ್ತೆ. ಮತ್ತೆ ಇದೇನ್ ಸರ್ ಈ ತರ ಗೋಲ್ಡನ್ ಡಿಸೈನ್ ಎಲ್ಲ ಮಾಡಿದಿರಾ? ಇದು ಗೋಲ್ಡನ್ ಪಟ್ಟಿ ಅನ್ಬಿಟ್ಟು ಕೊಟ್ಟಿದ್ವಿ. ಇದು ಶೋಗೆ ಬಂದ್ಬಿಟ್ಟು ಒಂದು ಪ್ಲೇನ್ ವಾಲ್ ಇರುತ್ತೆ. ಆ ವಾಲ್ ಗೆ ಬಂದ್ಬಿಟ್ಟು ನಾವು ಏನಾದ್ರು ಹೈಲೈಟ್ ಮಾಡ್ಬೇಕು. ಸೊ ಈ ತರ ನಾವು ಮಾಡಿದ್ರೆ ಹೈಲೈಟಿಂಗ್ ಆಗಿಬಿಡುತ್ತೆ. ಮತ್ತೆ ನೋಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸೋಫಾ. ಮತ್ತೆ ಕೂತ್ಕೊಂಡ್ರು ನೀವು ನೋಡಿ, ಕೂತ್ಕೊಂಡು ಇದಕ್ಕೂ ನಾವು ಮೀಡಿಯಂ ಹಾರ್ಡ್ ಕುಷನ್ಸ್ ಯೂಸ್ ಮಾಡಿದೀವಿ. ಇದಕ್ಕೂ 40 ಡೆನ್ಸಿಟಿ ಫಾರ್ಮಿಂಗ್. ಇದು ಸ್ವೆಟ್ ಕ್ಲಾತ್ ಹಾಕಿದೀವಿ ಇದಕ್ಕೆ. ಓಕೆನಾ. ಮತ್ತೆ ಇದು ಬ್ಯಾಕ್ ಬಂದ್ಬಿಟ್ಟು ನಾವು ಪಿಲ್ಲೋಸ್ ಆಲ್ಮೋಸ್ಟ್ ಶೋಲ್ಡರ್ ವರೆಗೂ ಬರಬೇಕು ಆ ತರ ಪಿಲ್ಲೋಸ್ ನಾವು ಹಿಂದ್ಗಡೆ ಕೊಟ್ಟಿದೀವಿ. ಈ ಪಿಲ್ಲೋಸ್ ನಿಮ್ಗೆ ವಾಷಬಲ್ ಪಿಲ್ಲೋಸ್, ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡ್ಕೋಬಹುದು. ಓಕೆ, ಮತ್ತೆ ಸ್ಟಿಚಿಂಗ್ ಎಲ್ಲ ನೀವು ನೋಡ್ತಿರ್ಬೋದು, ಪರ್ಫೆಕ್ಟ್ ಫಿನಿಶಿಂಗ್ ಇರುತ್ತೆ, ಪರ್ಫೆಕ್ಟ್ ಸ್ಟಿಚಿಂಗ್ ಅಲ್ಲಿ. ಇದು ಯಾವ ಫ್ಯಾಬ್ರಿಕ್ ಅಲ್ಲಿ ಇದೆ ಸರ್? ಸರ್ ಇದು ಸ್ವೆಟ್ ಫ್ಯಾಬ್ರಿಕ್ ಅಂತೀವಿ ಇದಕ್ಕೆ. ಮತ್ತೆ ಇದಕ್ಕೆ ಬಂದ್ಬಿಟ್ಟು ನಿಮ್ಗೆ 5 ಇಯರ್ಸ್ ಆಫ್ ವಾರಂಟಿ ಬಂದ್ಬಿಡುತ್ತೆ. ಇದಕ್ಕೂ 5 ಇಯರ್ಸ್ ವಾರಂಟಿ ಇರುತ್ತೆ. ಮತ್ತೆ ಡ್ಯೂರೋಫ್ಲೆಕ್ಸ್ ಫಾರ್ಮಿಂಗ್ 5 ಇಯರ್ಸ್ ಆಫ್ ವಾರಂಟಿ ಜೊತೆನಲ್ಲಿ ಬರುತ್ತೆ. ಮತ್ತೆ ಇದ್ರದ್ದು ಥ್ರೆಡ್ಡಿಂಗ್ ನೋಡ್ಕೋಬಹುದು ನೀವು. ಥ್ರೆಡ್ ಬಂದ್ಬಿಟ್ಟು 10 mm ಥ್ರೆಡ್ ಇರೋದು ಇದರಲ್ಲಿ. ಓಕೆನಾ. ಬಟ್ಟೆ ಕಿತ್ತೋಗುತ್ತೆ ನಿಮ್ಗೆ, ಆದ್ರೆ ಥ್ರೆಡ್ಸ್ ಕಿತ್ತೋಗಲ್ಲ. ಸೊ ನೀವು ಏನ್ ಮಾಡ್ಬೇಕು, ಥ್ರೆಡ್ ಏನಾದ್ರು ಕಟ್ ಮಾಡ್ಬೇಕಂದ್ರೆ ನೀವು ಈಸಿಯಾಗಿ ಬಾಯಿಯಿಂದ ಕೈಯಿಂದ ಟ್ರೈ ಮಾಡ್ತಾರೆ, ಆಗೋದಿಲ್ಲ. ನೀವು ಸಿಸರ್ ಇಲ್ಲ ಅಂದ್ರೆ ನೈಫ್ ಯೂಸ್ ಮಾಡಬೇಕು ಥ್ರೆಡ್ಸ್ ಕಟ್ ಮಾಡಕ್ಕೆ. ಓಕೆ, ಈ ತರ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ, ಅಫೋರ್ಡಬಲ್ ಪ್ರೈಸ್ ಇರುತ್ತೆ ಸರ್. ನಾವು ಕೊಡೋದು ಬಂದ್ಬಿಟ್ಟು ನಿಮ್ಗೆ ಒಂದು ಪ್ರೀಮಿಯಂ ಕ್ವಾಲಿಟಿ ತರ ಮೆಟೀರಿಯಲ್ ಕೊಡ್ತಾ ಇದೀವಿ. ಮತ್ತೆ ನಮ್ದು ಬಂದ್ಬಿಟ್ಟು ಫ್ಯಾಕ್ಟರಿ ಔಟ್ಲೆಟ್ಸ್. ಫ್ಯಾಕ್ಟರಿಯಿಂದ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ಕೊಡ್ತಾ ಇರೋದು. ನಾವು ನಾರ್ಮಲ್ ಆಗಿ ಏನ್ ಮಾಡ್ತಾ ಇದೀವಿ, ಶೋರೂಮ್ ಗೆ ಕೊಡ್ತಾ ಇದೀವಿ. ಬಟ್ ಇವಾಗ ಏನ್ ಮಾಡ್ತಾ ಇರೋದು, ನಾವು ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ಕೊಡ್ತಾ ಇದೀವಿ. ಫೋಟೋ ತೋರಿಸ್ಬಿಟ್ಟು ಯಾವ ಮಾಡೆಲ್ ಬೇಕು ಆ ಮಾಡೆಲ್ ಮಾಡಿಸ್ಕೋಬಹುದು. ಮತ್ತೆ ಇದೇ ಸೋಫಾಸ್ ನಲ್ಲಿ ನೀವು ಕಸ್ಟಮೈಸ್ ಮಾಡ್ತೀರಾ ಅಂದ್ರೆ ಮಾಡ್ಕೋಬಹುದು ನೀವು. ಓಕೆ, ಯಾವ ತರ ಬೇಕು ಆ ತರ ಡಿಸೈನ್ ರೆಡಿ ಮಾಡಿ ಕೊಡ್ತಾರೆ. ಮತ್ತೆ ಇದು ಏನ್ ಪ್ರೈಸ್ ಅಲ್ಲಿ ಇದೆ ಸರ್? ಇದು ಪ್ರೈಸಿಂಗ್ ಬಂದ್ಬಿಟ್ಟು ಆಚೆ ನೀವು ನೋಡಿದ್ರೆ 40,000 ಆ ತರ ಹೇಳ್ತಾರೆ. ಬಟ್ ನಾವು ಮಾತ್ರ ಕೊಡ್ತಾ ಇರೋದು 35,000 ಗೆ. 35,000 ಇಷ್ಟೆಲ್ಲ ಸೇರಿಸಿ ನಿಮ್ಗೆ 35,000 ಬರುತ್ತೆ. 3-2 ಡಿವೈಡರ್ ಬರುತ್ತೆ ಇದಕ್ಕೆ. ಓಕೆ, ಈ ತರ ನಿಮ್ಗೆ 15 ಕಿಲೋಮೀಟರ್ ಒಳಗಡೆ ಇದ್ರೆ ಫ್ರೀ ಡೆಲಿವರಿನೂ ಕೊಡ್ತಿದ್ದಾರೆ. ಎಸ್ ಸರ್. ಮತ್ತೆ ನೆಕ್ಸ್ಟ್ ಸರ್?
ಸರ್ ಮತ್ತೆ ನೆಕ್ಸ್ಟ್ ಸೇಮ್ 3-2 ಡಿವೈಡರ್ ಇಲ್ಲಿ ಇದೆ. ಇದು ಬ್ಯಾಕ್ ಪಾಲಿ ಫಿಲ್ಲಿಂಗ್ ಇದೆ. ಇದು ಅಟ್ಯಾಚ್ ಪಿಲ್ಲೋ ಇಲ್ಲ ಇದರಲ್ಲಿ. ಇದಕ್ಕೆ ಬಂದ್ಬಿಟ್ಟು 3-2 ಡಿವೈಡರ್ 1 ಟೀಪೈ ಕೊಟ್ಟಿದೀವಿ. ಓಕೆನಾ. ಮತ್ತೆ ಇದರಲ್ಲಿ ನೀವು ನೋಡ್ಕೋಬಹುದು ಬ್ಯಾಕ್ ಬಂದ್ಬಿಟ್ಟು ಅಗೇನ್ ಇನ್ನು ಅದು ಮೊದಲು ಮಾಡೆಲ್ ನಲ್ಲಿ ನಾವು ಶೋಲ್ಡರ್ ವರ್ಗು ಮಾಡಿದೀವಿ. ಇದು ಬಂದ್ಬಿಟ್ಟು ನಿಮ್ಗೆ ಪಿಲ್ಲೋಸ್ ಬ್ಯಾಕ್ ಸೈಡ್ ಪಿಲ್ಲೋಸ್ ಆಲ್ಮೋಸ್ಟ್ ಹೆಡ್ ವರ್ಗು ಬರ್ಬೇಕು ಆ ತರ ಹೈ ರೇಸ್ಟ್ ಮಾಡಿದೀವಿ. ಮತ್ತೆ ಚಾಪ್ಲಾ ಹಾಕಿದೀವಿ. ಈ ಚಾಪ್ಲಾನು ನಿಮ್ಗೆ ಕಸ್ಟಮೈಸ್ ಇಲ್ಲ ನಿಮ್ಗೆ ಕಪ್ ಹೋಲ್ಡರ್ ಬೇಕಾ ಇಲ್ಲಿ ಕಪ್ ಹೋಲ್ಡರ್ ಹಾಕೊಡ್ತೀವಿ. ಇಲ್ಲ ಚಾಪ್ಲಾ ಫುಲ್ ಚಾಪ್ಲಾ ಬೇಕಾ ಫುಲ್ ಹಾಕೊಡ್ತೀವಿ. ಇದು ಹಾಫ್ ಚಾಪ್ಲಾ ಇವಾಗ ನಾವು ಡಿಸೈನ್ ಈ ಡಿಸೈನ್ ಗೆ ಹಾಫ್ ಚಾಪ್ಲಾ ಸೆಟ್ ಆಗಿದೆ. ಸೊ ನಾವು ಹಾಫ್ ಚಾಪ್ಲಾ ಹಾಕಿದೀವಿ. ಯಾವ ತರ ಬೇಕೋ ಆ ತರ ರೆಡಿ ಮಾಡ್ಕೊಡ್ತೀವಿ. ಹೌದು ಸರ್. ಮತ್ತೆ ಇದು ಟೀಪೈ ಬಂದ್ಬಿಟ್ಟು 2x3 ಇರೋದು. ನಿಮ್ಗೆ ರೌಂಡ್ ಬೇಕಾ ರೌಂಡ್ ಟೀಪೈ ಮಾಡ್ಕೊಡ್ತೀವಿ. ಇದು 2.5x2.5 ಬೇಕಾ ಅದನ್ನು ಮಾಡ್ಕೊಡ್ತೀವಿ. ಮೇಲ್ಗಡೆ ಗ್ಲಾಸ್ ಏನ್ ಬೇಕು ಮೇಲ್ಗಡೆ ಗ್ಲಾಸ್ ಹಾಕ್ಸ್ಕೋಬಹುದು. ಅದು ಆಪ್ಷನಲ್ ಸರ್, ಅದು ಕಸ್ಟಮರ್ ತಗೋಬೇಕು. ಯಾವ ತರ ಬೇಕು ಆ ತರ ಕಸ್ಟಮರ್ ತೋರಿಸಿದ್ರೆ ಮಾಡ್ಕೊಡ್ತೀವಿ. 8mm ಗ್ಲಾಸ್ ಟಫ್ ಅಂಡ್ ಗ್ಲಾಸ್ ಹಾಕೊಡಿ ಅಂದ್ರೂ ಹಾಕೊಡ್ತೀವಿ ನಾವು. ಬಟ್ ಅದು ಅಡಿಷನಲ್ ಕಾಸ್ಟ್ ಆಗ್ಬಿಡುತ್ತೆ. ಇದೇನ್ ರೇಟ್ ಅಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಸರ್? ಇದು ಬಂದ್ಬಿಟ್ಟು 35,000 ವಿತ್ ಸೆಂಟರ್ ಟೇಬಲ್ ಜೊತೆಗೆ. ಇದು ವಿತ್ ಸೆಂಟರ್ ಟೇಬಲ್ ಜೊತೆ. ವಾವ್ ಗೆಳೆಯರೆ ನೋಡಿ 2 ಸೀಟರ್ 3 ಸೀಟರ್ ಮತ್ತೆ ಈ ತರ ನಿಮ್ಗೆ ಸೆಂಟರ್ ಟೇಬಲ್ ಬರುತ್ತೆ. ಮತ್ತೆ ಇದನ್ನು ಸೇರಿಸಿ ಅಲ್ವಾ ಸರ್? ಹೌದು ಸರ್, ಇದನ್ನು ಎಲ್ಲ ಇದು ಒಂದೇ ಸೆಟ್. ಓಕೆ, ಫುಲ್ ಸೆಟ್ ಸೇರಿಸಿ ನಿಮ್ಗೆ 35,000 ಗೆ ಸಿಗ್ತಾ ಇದೆ. ಓಕೆ, ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಸಿಗ್ತಾ ಇದೆ. ಕ್ಲಾತ್ ನೀವು ನೋಡ್ಕೋಬಹುದು. ಇದೆಲ್ಲ ಕ್ಲಾತ್ ಬಂದ್ಬಿಟ್ಟು ನಾವು ಸ್ವೆಟ್ ಕ್ಲಾತ್ ಹಾಕಿರೋದು. ಹೌದು, ಓಕೆನಾ. ಸ್ವೆಟ್ ಕ್ಲಾತ್ ಅಂದ್ರೆ ನಿಮ್ಗೆ ನಾವು ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಆಗಿರೋದು ಕ್ಲಾತ್ ಇಲ್ಲ. ಇದು ನಿಮ್ಗೆ ಒಂದು ಕ್ವಾಲಿಟಿ ಕ್ಲಾತ್. ಹೌದು, ಓಕೆನಾ. ಕ್ಲಾತ್ ಅವನ್ನೇ ಬಂದ್ಬಿಟ್ಟು ನಿಮ್ಗೆ 5 years ಆಫ್ ವಾರಂಟಿ ಕೊಟ್ಬಿಡ್ತಾನೆ. ಸೊ ನೀವು ಯೂಸ್ ಮಾಡಾದ್ಮೇಲೆ ನೀವು ಹೇಳ್ತಾ ಇರ್ಬೋದು ಆಫ್ಟರ್ 5 years ಯೂಸ್ ಆಗ್ತಾ ಇರುತ್ತೆ. ಜಸ್ಟ್ ನೀವು ಕುಶನಿಂಗ್ ಚೇಂಜ್ ಮಾಡ್ಬಿಟ್ಟು ಯೂಸ್ ಮಾಡ್ಬೇಕು ನೀವು. ಓಕೆ, ಈ ತರ ಈಸಿಲಿ ತುಂಬಾ ಲಾಂಗ್ ಟರ್ಮ್ ವರೆಗೂ ಯೂಸ್ ಮಾಡ್ಕೊಳ್ಬಹುದು. ಎಸ್ ಸರ್. ಮತ್ತೆ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಇದೆ ಸರ್? ನೆಕ್ಸ್ಟ್ ನಮ್ಮ ಹತ್ರ ಚಾರ್ಲಿ ಅನ್ಬಿಟ್ಟಿದೆ. ಓಕೆ, ಇದು ರೆಡ್ ಮೆರೂನ್ ಕಲರ್ದು. ಹಾ ಸರ್. ಇದು ನೋಡಿ, ಇದು 17,000 ಆಗುತ್ತೆ. ಬಟ್ 17,000 ಮಾತ್ರ ಆಗುತ್ತೆ ಇದು. ಇದರಲ್ಲಿ ನಿಮ್ಗೆ 3 ಟೈಪ್ಸ್ ಆಫ್ ವುಡ್ ಮಾಡ್ತೀವಿ. ಇದು ಫ್ರೇಮ್ ನಲ್ಲಿ ಒಂದು ಬಂದ್ಬಿಟ್ಟು ಇವಾಗ ನಮ್ಮ ಹತ್ರ ಇರೋದು ಪೈನ್ ವುಡ್ ಫ್ರೇಮ್. ನಿಮ್ಗೆ ರಬ್ಬರ್ ವುಡ್ ಫ್ರೇಮ್ ಬರುತ್ತೆ, ನೀಮ್ ವುಡ್ ಫ್ರೇಮ್ ಬರುತ್ತೆ. ಬಟ್ ನಾವು ಕೊಡ್ತಾ ಇರೋದು ಪೈನ್ ವುಡ್ ಫ್ರೇಮ್. ಪೈನ್ ವುಡ್ ನಲ್ಲಿ ಏನಾಗುತ್ತೆ ಅಂದ್ರೆ ತೆಗಿಯಕ್ಕೆ ಲೈಟ್ ವೇಟ್. ಈ ತರ ಲೈಟ್ ವೇಟ್ ನಲ್ಲಿ ಲಿಫ್ಟ್ ಮಾಡ್ಕೋಬಹುದು. ಶಿಫ್ಟಿಂಗ್ ನಲ್ಲಿ ಈಸಿ ಆಗುತ್ತೆ. ಇವಾಗ ಮನೆ ಯಾರು ಶಿಫ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಈಸಿ ಇದು. ಮತ್ತೆ ಇದರಲ್ಲಿ ಬಂದ್ಬಿಟ್ಟು 40 ಡೆನ್ಸಿಟಿ ಫಾರ್ಮಿಂಗ್ ಅಗೇನ್ ಯೂಸ್ ಮಾಡಿದೀವಿ. ಮತ್ತೆ ಸಾಫ್ಟಿ ಕುಷನ್ಸ್. ಇದಕ್ಕೆ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಕೂತ್ಕೊಂಡ ತಕ್ಷಣ ನೀವು ಒಳಗಡೆ ಹೋಗ್ತೀರಾ. ಇದು ಸ್ವಲ್ಪ ಹೈಟ್ ನೀವರೆಗೂ ಟಚ್ ಆಗಲ್ಲ. ಏನಕ್ಕೆ ಅಂದ್ರೆ ಇದು ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಇಷ್ಟೇ ಆಗೋದು ಇದು. ಸೊ ನಿಮ್ಗೆ ಏನಾದ್ರೂ ಇದರಲ್ಲಿ ಕಸ್ಟಮೈಸ್ ಮಾಡ್ಬೇಕಂದ್ರೆ ಮಾಡ್ಕೊಡ್ತೀವಿ. ಇದರಲ್ಲಿ ಏನಾದ್ರೂ ಹೈಟ್ ಮಾಡ್ಬೇಕಾ ಕೆಳಗಡೆಯಿಂದ ಲೆಗ್ಸ್ ಹೈಟ್ ಮಾಡಿ ಮಾಡ್ಕೊಡ್ತೀವಿ. ಇಲ್ಲ ಫ್ರೇಮ್ ಹೈಟ್ ಮಾಡ್ಬೇಕಾ ಮಾಡ್ಕೊಡ್ತೀವಿ. ಬ್ಯಾಕ್ ಹೈ ರೆಸ್ಟ್ ಮಾಡ್ಬೇಕಾ ಮಾಡ್ಕೊಡ್ತೀವಿ. ಅಗೇನ್ ಕಲರ್ಸ್ ಬಂದ್ಬಿಟ್ಟು ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ಇದರಲ್ಲಿನೂ. ನೀವು ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ, ಪ್ರತಿಯೊಂದರಲ್ಲೂ ತುಂಬಾ ಕಲರ್ ಆಪ್ಷನ್ಸ್ ಇದೆ. ಕ್ಲಾತ್ ಆಪ್ಷನ್ ಇರುತ್ತೆ. ಯಾವ ತರ ಬೇಕು ನೀವು ಚೂಸ್ ಮಾಡಿ ಫ್ಯಾಕ್ಟರಿಯಿಂದ ತಗೊಳ್ಬಹುದು. ಇದರಲ್ಲಿ ಏನೆಲ್ಲ ಬರುತ್ತೆ ಸರ್? ಸರ್, ಇದರಲ್ಲಿ ಬಂದ್ಬಿಟ್ಟು 311 ಬರುತ್ತೆ ನಿಮ್ಗೆ. ಓಕೆ, 311 5 ಸೀಟರ್ ಆಯ್ತು ಟೋಟಲ್. ಫ್ರೇಮ್ ಬಂದ್ಬಿಟ್ಟು ನಿಮ್ಗೆ ಚಾಕ್ಲೇಟ್ ಕಲರ್ ನಲ್ಲಿ ಇದೆ. ಚಾಕ್ಲೇಟ್ ಕಲರ್ ನಲ್ಲಿ ಫಿನಿಶಿಂಗ್ ಮಾಡಿದೀವಿ. ಇದು ಬಂದ್ಬಿಟ್ಟು ಟೀಕ್ ವುಡ್ ನಲ್ಲಿನೂ ಫಿನಿಶಿಂಗ್ ಬರುತ್ತೆ ನಿಮ್ಗೆ, ಟೀಕ್ ಕಲರ್ ನಲ್ಲಿ. ಎಸ್, ಯಾವ ತರ ಬೇಕೋ ಆ ತರ ಕಸ್ಟಮರ್ ಹೇಳಿದ್ರೆ ಮಾಡ್ಕೊಡ್ತೀವಿ. ಮತ್ತೆ ಇದ್ರದ್ದು ಫ್ರೇಮ್ ಬಂದ್ಬಿಟ್ಟು ನೀಮ್ ವುಡ್ ಫ್ರೇಮ್ ಬರುತ್ತೆ. ಮತ್ತೆ 3 ಇಂಚ್ ಇಲಾಸ್ಟಿಕ್ ಬೆಲ್ಟ್ 40 ಡೆನ್ಸಿಟಿ ಡ್ಯೂರೋಫ್ಲೆಕ್ಸ್ ಫಾರ್ಮಿಂಗ್ ಬರುತ್ತೆ ನಿಮ್ಗೆ. ಓಕೆ, ಪ್ರತಿಯೊಂದು ನಿಮ್ಗೆ ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಯಲ್ಲೇ ಸಿಗ್ತಾ ಇದೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಇಂದ, ಫ್ಯಾಕ್ಟರಿ ಔಟ್ಲೆಟ್ ಇಂದ. ಎಸ್, ನೆಕ್ಸ್ಟ್ ಇದೆ ಅನ್ಸೋ ಕಾರ್ನರ್ ಸೋಫಾ. ಇದು ಬುಕಾಟಿ ಅಂತೀವಿ ಇದಕ್ಕೆ. ಇದು ಬಂದ್ಬಿಟ್ಟು ನಾವು 2 ಸೀಟರ್ ಇದೆ. ಮತ್ತೆ ಇಲ್ಲಿ 2 ಸೀಟರ್ ಇದೆ. ಇಲ್ಲಿ ಒಂದು ಸಿಂಗಲ್ ಸೀಟರ್ ಇದೆ. ಒಂದು ಕಾರ್ನರ್, ಒಂದು ಟೀಪೈ, 2 ಪಫಿ ಬರುತ್ತೆ ಸರ್. ಈ ಸೈಡ್ ಇದೆ ಪಫಿ. ಓಕೆನಾ. ಮತ್ತೆ ಇದ್ರ ಜೊತೆನಲ್ಲಿ 5 ಪಿಲ್ಲೋಸ್, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಅವೈಲೇಬಲ್ ಇದೆ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದು ವಿತ್ 5 ಲೇಯರ್ಸ್ ಆಫ್ ಹೆಡ್ ರೆಸ್ಟ್. ಮತ್ತೆ ಕಾರ್ನರ್ ಬಂದ್ಬಿಟ್ಟು 40 ಇಂಚಸ್ ಕಾರ್ನರ್ ಬರುತ್ತೆ ನಿಮ್ಗೆ. ಒಬ್ರು ಆರಾಮಾಗಿ ಕೂತ್ಕೋಬಹುದು. ಈಗ ಕಾರ್ನರ್ ವೇಸ್ಟ್ ಆಗೋ ತರ ಇಲ್ಲ. ನೀವು ಆರಾಮಾಗಿ ಒಬ್ರು ಕೂತ್ಕೋಬಹುದು ಕಾರ್ನರ್ ನಲ್ಲಿ. ಇಲ್ಲಿ ಟೋಟಲ್ 5 ಮೆಂಬರ್ಸ್ ಕೂತ್ಕೊಂಡು 2 ಪಫಿನಲ್ಲಿ ಕೂತ್ಕೊಂಡ್ರೆ 6-7 ಆಗುತ್ತೆ. ಮತ್ತೆ ಇಲ್ಲಿ ಒಂದು 8 ಆರಾಮಾಗಿ ಕೂತ್ಕೋಬಹುದು. ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಬರೋದು ಮೈಕ್ರೋ ಫ್ಯಾಬ್ರಿಟಿಂಗ್ ಕ್ಲಾತ್ ನಲ್ಲಿ. ಮತ್ತೆ ಇದು ಬಂದ್ಬಿಟ್ಟು ಹೀಟ್ ಪ್ರೂಫ್, ವಾಟರ್ ರೆಸಿಸ್ಟೆಂಟ್, ಮತ್ತೆ ಡಸ್ಟ್ ಪ್ರೂಫ್. ಸೊ ನಿಮ್ಗೆ ಏನಾದ್ರು ಡಸ್ಟ್ ಆಯ್ತಾ, ಇದು ಮೇಂಟೆನೆನ್ಸ್ ಫ್ರೀ ಇದಲ್ಲ. ನೀವು ಜಸ್ಟ್ ಹಿಂಗ್ ವೈಪ್ ಮಾಡಿದ್ರೆ ಕ್ಲೀನ್ ಆಗ್ಬಿಡುತ್ತೆ ಇದನ್ನು. ಇದು ಬಂದ್ಬಿಟ್ಟು ನಿಮ್ಗೆ ಹ್ಯಾಂಡಲ್ ನೋಡ್ತಾ ಇರ್ಬೋದು. ಹ್ಯಾಂಡಲ್ ಬಂದ್ಬಿಟ್ಟು ತುಂಬಾ ದೊಡ್ಡದಿರುತ್ತೆ. 12 ಇಂಚಸ್ ಹ್ಯಾಂಡಲ್ ಇದು. ಹ್ಯಾಂಡಲ್ ನಲ್ಲಿ ಸ್ಟಿಚಸ್ ನೀವು ನೋಡ್ಕೋಬಹುದು. 10mm ಥ್ರೆಡ್ ನಲ್ಲಿ ಮಾಡಿರೋದು ಸ್ಟಿಚಸ್ ಇದು. ಮತ್ತೆ ಇಲ್ಲಿನೂ ಡಿಸೈನ್ ಕೊಟ್ಟಿದೀವಿ. ಈ ಡಿಸೈನ್ ಎಲ್ಲ ಬರೋದು ಬುಕಾಟಿನಲ್ಲಿ ತುಂಬಾ ಕಷ್ಟ. ಸಿನ್ಸ್ ನಾವು ಫ್ಯಾಕ್ಟ್ರಿಯಿಂದ ಮಾಡ್ತಾ ಇದೀವಿ, ಇದು ನಮಗೆ ಮಾಡಿ ಇದಾಗಿದೆ. ನೀವು ಇದ್ರದ್ದು ಕುಷನಿಂಗ್ ನೋಡ್ಕೋಬಹುದು. ಆಲ್ಮೋಸ್ಟ್ 6 ಇಂಚಸ್ ಕುಷನಿಂಗ್ ಇದು. ಹೌದು,
ಈ ತರ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಫ್ರೇಮಿಂಗು ಮತ್ತೆ ಇದ್ರದ್ದು ಥ್ರೆಡ್ಸ್ ಇದೆಲ್ಲ ನೋಡ್ಕೋಬಹುದು. ಹಾ ಸರ್. ಮತ್ತೆ ಫಿನಿಶಿಂಗ್ ನಲ್ಲಿ ಬರೋದು ಫಿನಿಶಿಂಗು ಈ ತರ ಫಿನಿಶಿಂಗ್ ನಿಮ್ಗೆ ಎಲ್ಲೋ ಸಿಕ್ಕಲ್ಲ. ಹೌದು. ಮತ್ತೆ ಇದ್ರದ್ದು ಕಾಸ್ಟ್ ನೀವು ಮಾತಾಡಿದ್ರೆ ಸರ್ ನಮ್ಮ ಹತ್ರ ಬೇರೆ ನಾವು ಕೊಡ್ತಾ ಇರೋದು 35,000ಗೆ. ಬರೀ 35,000ಗೆ. ಮಾರ್ಕೆಟ್ ಪ್ರೈಸ್ ನಲ್ಲಿ ನೋಡಿದ್ರೆ 40,000 45,000 ಇದೆ. ನಾವು ಕೊಡ್ತಾ ಇರೋದು ನಿಮ್ಗೆ 35,000 ರುಪೀಸ್ ನಲ್ಲಿ ಮಾತ್ರ. ಎಸ್, ಇಷ್ಟು ಕಡಿಮೆ ಬೆಲೆಗೆ ನಿಮ್ಗೆ ಸಿಗ್ತಾ ಇದೆ. ಇಷ್ಟೆಲ್ಲ ಸೇರಿಸಿ ಫುಲ್ ವಿತ್ ಸೆಂಟರ್ ಟೇಬಲ್ ಜೊತೆಗೆ ರೇಟ್ ವಿತ್ ಟೀಪೈಗೆ. ಇದರಲ್ಲಿನೂ ನಿಮ್ಗೆ ಕಲರ್ಸ್ ತುಂಬಾ ಅವೈಲೇಬಲ್ಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಹಾಕ್ಸ್ಕೋಬಹುದು. ಓಕೆ. ಇದರಲ್ಲಿನೂ ಕಸ್ಟಮೈಸೇಷನ್ ಬರುತ್ತೆ ನಿಮ್ಗೆ. ಕಸ್ಟಮೈಸೇಷನ್ ಗೆ ಇಲ್ಲಿ ಕಪ್ ಹೋಲ್ಡರ್ಸ್ ಆಗ್ಬೇಕಾ, ಫುಲ್ ಚಾಪ್ಲ ಆಗ್ಬೇಕಾ, ಇಲ್ಲ ಕಾರ್ನರ್ ನಲ್ಲಿ ಚಾಪ್ಲ ಆಗ್ಬೇಕಾ, ಅದೆಲ್ಲ ನಾವು ಮಾಡ್ಕೊಡ್ತೀವಿ. ಮತ್ತೆ ಇದರಲ್ಲಿ ಯಾವ್ದಾದ್ರು ಡಿಸೈನ್ ಫೋಟೋ ತೋರಿಸಿದ್ರು ಮಾಡ್ಕೊಟ್ಬಿಡ್ತೀರಾ? ಹೌದು ಸರ್, ಮಾಡ್ಕೊಡ್ತೀವಿ. ಮತ್ತೆ ಇದರಲ್ಲಿ ಏನು ನಾವು ಇನ್ನೇನಂದ್ರೆ ಇವಾಗ ಕಸ್ಟಮರ್ ಗೆ ಸೈಜ್ ಮನೆ ಸೈಜ್ ಗೊತ್ತಿರಲ್ಲ. ಅವ್ರು ಏನ್ ಮಾಡ್ತಾರೆ, ಸರ್ ನಮ್ಗೆ ಸೈಜ್ ಗೊತ್ತಿಲ್ಲ, ನಾವು ಇದೇ ತರ ಸೋಫಾ ಇಷ್ಟ ಆಗಿದೆ ಅವ್ರಿಗೆ ಅಂದ್ರೆ ಅವ್ರು ಬಂದ್ಬಿಟ್ಟು ಇಲ್ಲಿ ಬುಕ್ ಮಾಡಿದ್ರೆ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಸೈಜ್ ನ ನೋಡ್ಕೊಂಡು ಅದೇ ತರ ಸೈಜ್ ನಲ್ಲಿ ನಾವು ಮಾಡ್ಕೊಡ್ತೀವಿ ಅವ್ರಿಗೆ. ಓಕೆ, ಈ ಒಂದು ಫೆಸಿಲಿಟಿನೂ ನೀಡ್ತಾ ಇದ್ದಾರೆ. ಹೌದು, ಈ ಫೆಸಿಲಿಟಿ ಅವೈಲೇಬಲ್ ಇದೆ. ಮತ್ತೆ ಇದು ಬರೋದು ಬಂದ್ಬಿಟ್ಟು 7.5 ಫೀಟ್ ಬೈ 9.5 ಫೀಟ್ ಬರುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು ಅಡ್ಜಸ್ಟಬಲ್ ಮಾಡೆಲ್ ಅಂತೀವಿ ಇದಕ್ಕೆ. ಇದು ಬುಗಾಟಿ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಅದ್ರದ್ದು ನೆಕ್ಸ್ಟ್ ಮಾಡೆಲ್ ಇದು. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೀಟಿಂಗ್ ನಾವು ಸ್ವಲ್ಪ ಜಾಸ್ತಿ ಮಾಡಿದೀವಿ ಬುಗಾಟಿಗಿಂತ. ಇವಾಗ ನೀವು ಇದರಲ್ಲಿ ಕೂತ್ಕೊಂಡ್ರೆ ನೋಡಿ, ಆಲ್ಮೋಸ್ಟ್ ನೀಗಿಂತ ಸ್ವಲ್ಪ ಆಚೆನೆ ಹೋಗುತ್ತೆ. ನಮ್ಗೆ ಬ್ಯಾಕ್ ನಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ. ಸೊ ನಾವು ಆಲ್ಮೋಸ್ಟ್ ಹಿಂಗ್ ಕೂತ್ಕೊಂಡ್ರೆ ಆರಾಮಾಗಿ ಕೂತ್ಕೊಳ್ತೀವಿ. ಇದರಲ್ಲಿ ಮೀಡಿಯಂ ಹಾರ್ಡ್ ಕುಶನಿಂಗ್ ಯೂಸ್ ಮಾಡಿದೀವಿ ಅಗೇನು. ಮತ್ತೆ ಇದರಲ್ಲಿ ಮೇಲ್ಗಡೆ ಚಾಪ್ಲಾ ಬರುತ್ತೆ, ಒಳಗಡೆ ಸ್ಟೋರೇಜ್ ಬರುತ್ತೆ. ಹೌದು. ಟೋಟಲ್ ಸೈಜ್ ಆಫ್ ಹೆಡ್ರೆಸ್ಟ್ ಬಂದ್ಬಿಟ್ಟು 12 ಇಂಚಸ್ ಇರುತ್ತೆ ನಿಮ್ಗೆ. ಓಕೆನಾ. ಅಗೇನ್ ಇದರಲ್ಲಿ ಬುಗಾಟಿ ತರಾನೇ ನಾವು ಬಂದ್ಬಿಟ್ಟು ಕುಶನಿಂಗ್ 6 ಇಂಚಸ್ ಅಬವ್ ಮಾಡಿದೀವಿ. ಮತ್ತೆ ಫ್ರೇಮಿಂಗ್ ಬಂದ್ಬಿಟ್ಟು ಸ್ವಲ್ಪ ಕಡಿಮೆನೆ ಮಾಡಿದೀವಿ. ಓಕೆನಾ. ಒಳಗಡೆ ಬಂದ್ಬಿಟ್ಟು 3 ಇಂಚಸ್ ಇಲಾಸ್ಟಿಕ್ ಬೆಲ್ಟ್ ಹಾಕಿದೀವಿ. ಮತ್ತೆ ಇದ್ರದ್ದು ಸ್ಟಿಚಿಂಗ್ ನೋಡ್ಕೋಬಹುದು ನೀವು. ಮೇಲ್ಗಡೆಯಿಂದ ಕೆಳಗಡೆವರೆಗೂ ಒಂದೇ ಥ್ರೆಡ್ ನಲ್ಲಿ 10 mm ಥ್ರೆಡ್ ನಲ್ಲಿ ಸ್ಟಿಚಿಂಗ್ ಮಾಡಿಸಿದೀವಿ. ಮತ್ತೆ ಎಲ್ಲೋ ಥ್ರೆಡ್ ಬಂದ್ಬಿಟ್ಟು ಓವರ್ ರೈಡಿಂಗ್ ಆಗಿರಲ್ಲ. ಓಕೆನಾ. ಮತ್ತೆ ಇದರಲ್ಲಿನೂ ನಿಮ್ಗೆ ಟೂ ಸೀಟರ್ ಬರುತ್ತೆ, ಒಂದು ಕನ್ಸೋಲ್ ಬರುತ್ತೆ, ಕಪ್ ಹೋಲ್ಡರ್ ಮತ್ತೆ ಸ್ಟೋರೇಜ್ ಆಪ್ಷನ್ ಇದೆ. ಮತ್ತೆ ಇದನ್ನು ನಿಮ್ಗೆ ಹೆಡ್ ರೆಸ್ಟ್ ಜೊತೆನಲ್ಲಿ ಬರುತ್ತೆ. 5 ಲೇಯರ್ಸ್ ಆಫ್ ಹೆಡ್ ರೆಸ್ಟ್. ಅದು ಕ್ವಾಲಿಟಿ ಹೆಡ್ ರೆಸ್ಟ್ ಸರ್ ಇದೆಲ್ಲ. ಬಂದ್ಬಿಟ್ಟು ನಾವು ನಾರ್ಮಲ್ ಆಗಿ ಮಾರ್ಕೆಟ್ ನಲ್ಲಿ ಹೆಂಗ್ ಸಿಗುತ್ತೆ ಆ ತರ ಇಲ್ಲ. ನಿಮ್ಗೆ ಕ್ವಾಲಿಟಿ ಹೆಡ್ ರೆಸ್ಟ್ ನಲ್ಲಿ ಪ್ರಾಬ್ಲಮ್ ಬಂತ ನಮ್ಮ ಹತ್ರ ಹೇಳಿದ್ರೆ ನಾವು ಸರ್ವಿಸ್ ಮಾಡ್ಕೊಟ್ಬಿಡ್ತೀವಿ ಅದಕ್ಕೆ. 5 ಇಯರ್ಸ್ ವರೆಗೂ ನಿಮ್ಗೆ ಏನೇನ್ ಪ್ರಾಬ್ಲಮ್ ಬರುತ್ತೆ ನಮ್ಮ ಹತ್ರ ಹೇಳಿದ್ರೆ ನಾವು ಸಾರ್ಟ್ ಔಟ್ ಮಾಡ್ಕೊಡ್ತೀವಿ ಅದನ್ನ. ಮತ್ತೆ 2 ಡಿವೈಡರ್, ಕಾರ್ನರ್, ಸಿಂಗಲ್ ಅಡ್ಜಸ್ಟಬಲ್ ಸಿಂಗಲ್. ಇದು ನೀವು ಇಲ್ಲಿ ಬೇಕಂದ್ರೆ ಇಲ್ಲಿ ಹಾಕೋಬಹುದು, ಅಲ್ಲಿ ಬೇಕಂದ್ರೆ ಅಲ್ಲಿ ಹಾಕೋಬಹುದು. ಇದು ಅಡ್ಜಸ್ಟೇಬಲ್ ನಿಮ್ಗೆ. ಇದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿ ಹಾಕೋಬೇಕಂದ್ರೆ ನೀವು ಹಾಕೋಬಹುದು. ಮತ್ತೆ ಇದು 2 ಸೀಟರ್ ಬರುತ್ತೆ. ಮತ್ತೆ ಜೊತೆನಲ್ಲಿ ಒಂದು ಟೀಪೈ, 2 ಪಫಿ ಬರುತ್ತೆ. 2 ಪಫಿನೂ ಇರುತ್ತೆ. ಇಷ್ಟೆಲ್ಲ ಸೇರಿಸಿ ಏನ್ ರೇಟ್ ಸರ್ ಇದು? ಸರ್ ಇದು 45,000 ಆಗುತ್ತೆ. ಅಗೇನ್ ಮಾರ್ಕೆಟ್ ನಲ್ಲಿ ಇದ್ರದ್ದು ರೇಟ್ 60,000 ಇದೆ. ನಾವು ಕೊಡ್ತಾ ಇರೋದು 45,000 ರುಪೀಸ್ಗೆ. ನೀವ್ ಯಾಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ಸರ್? ನಮ್ಮ ಹತ್ರ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಫ್ಯಾಕ್ಟರಿಯಿಂದ ಮಾಡೋದು ನಾವು ಬಂದ್ಬಿಟ್ಟು ಸ್ಮಾಲ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಲ್ಲ. ನಾವು ಡೈರೆಕ್ಟ್ ಆಗಿ ಫ್ಯಾಕ್ಟರಿನಲ್ಲಿ ಲಾಟ್ಸ್ ಪರ್ಚೇಸ್ ಮಾಡೋದು, ಅದರಿಂದ ನಮಗೆ ಕಡಿಮೆ ಆಗುತ್ತೆ. ನಾವು ಬಂದ್ಬಿಟ್ಟು ಡ್ಯೂರೋಫ್ಲೆಕ್ಸ್ ಇಂದ ಡೈರೆಕ್ಟ್ ಆಗಿ ಟೈ ಅಪ್ ಆಗಿದೀವಿ. ಅದಕ್ಕೆ ಫಾರ್ಮಿಂಗ್ ನಮಗೆ ಡೈರೆಕ್ಟ್ ಆಗಿ ಡ್ಯೂರೋಫ್ಲೆಕ್ಸ್ ಇಂದ ಸಿಗ್ತಾ ಇದೆ. ಸೊ ನಾವು ಏನ್ ಆಗ್ತಾ ಇದೀವಿ ಅದಕ್ಕೆ ಡೈರೆಕ್ಟ್ ಆಗಿ ಕಂಪನಿ 5 ಇಯರ್ಸ್ ಆಫ್ ವಾರಂಟಿ ಕೊಡುತ್ತೆ. ನಮ್ಮ ಹತ್ರ ಇವಾಗ ಫಾರ್ಮ್ ಪ್ರಾಬ್ಲಮ್ ಬಂತ ಫಸ್ಟ್ ಬಂದ್ಬಿಟ್ಟು ಸರ್ವಿಸ್ ಅವ್ರು ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ. ನಿಮ್ಗೆ ಒಂದು ಫಾರ್ಮ್ ನಲ್ಲಿ ಪ್ರಾಬ್ಲಮ್ ಇತ್ತಾ, ನಿಮ್ಗೆ ಟೋಟಲ್ 3 ಫಾರ್ಮ್ ಚೇಂಜ್ ಮಾಡ್ಕೊಡ್ತಾರೆ ಅವರು. ಯಾಕಂದ್ರೆ ಒಂದ್ ಫಾರ್ಮ್ ನಾವು ಚೇಂಜ್ ಮಾಡಿದ್ರೆ ಹೈಟ್ ಆಗುತ್ತೆ, ಮಿಕ್ಕಿದ 2 ಫಾರ್ಮ್ ಲೋ ಇರುತ್ತೆ. ಸೊ ಆಫ್ಟರ್ ನಿಯರ್ ಬೈ 5 ಇಯರ್ಸ್ ಹೋಗ್ತಾ ಇದ್ರೆ ಅವ್ರು ಏನ್ ಮಾಡ್ತಾರೆ, ಇದು ಅದಕ್ಕೆ ಅನ್ಬಿಟ್ಟು ಟೋಟಲ್ 3 ಫಾರ್ಮ್ಸ್ ಚೇಂಜ್ ಮಾಡ್ಕೊಡ್ತಾರೆ. ಈ ತರ ಡೈರೆಕ್ಟ್ ಫ್ಯಾಕ್ಟರಿಯಿಂದ ತಗೊಳ್ಳೋದ್ರಿಂದ ನಿಮ್ಗೆ ಇದೊಂದು ಬೆನಿಫಿಟ್ ಆಗಿರುತ್ತೆ. ನೆಕ್ಸ್ಟ್ ಇದೇನು ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಸರ್? ಇದು ಬೆಡ್ ಕಮ್ ಸೋಫಾ, ಬೆಡಲ್ ಶೇಪ್ ಸೋಫಾ ಅಂತೀವಿ ಇದಕ್ಕೆ. ಓಕೆನಾ. ಲಾಂಜರ್ ಟೈಪ್ ಇರುತ್ತೆ. ನೀವು ಆರಾಮಾಗಿ ಇಲ್ಲಿ ಬಂದ್ಬಿಟ್ಟು ಇದು ಟೋಟಲ್ ಫೀಟ್ ಬಂದ್ಬಿಟ್ಟು 8 ಬರುತ್ತೆ. ಹಿಂಗೆ ಬಂದ್ಬಿಟ್ಟು ನಿಮ್ಗೆ 7 ಫೀಟ್ ಬರುತ್ತೆ ಇದು. ಓಕೆನಾ. ಮತ್ತೆ ಇದ್ರಲ್ಲಿನೂ ನೀವು ಕಂಪ್ಲೀಟ್ ಕುಶನಿಂಗ್ ಇರುತ್ತೆ ನಿಮಗೆ. ಒಂದ್ ಕುಶನ್ ಟೈಪ್ ಸ್ಟ್ರೈಟ್. ಮತ್ತೆ ಇದರಲ್ಲಿನೂ ನೀವು ನೋಡ್ಕೋಬಹುದು ಕುಶನಿಂಗ್ ಬಂದ್ಬಿಟ್ಟು ನಾವು 5 ಇಂಚಸ್ ಮಾಡಿದೀವಿ. ಮತ್ತೆ ಇದಕ್ಕೆ ಫ್ಯಾಬ್ರಿಕ್ ಬಂದ್ಬಿಟ್ಟು ಹೋಲ್ಯಾಂಡ್ ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ. ತುಂಬಾ ಸಾಫ್ಟ್ ಆಗಿದೆ. ನಿಮ್ಗೆ ಸ್ಕ್ರಾಚ್ ಪ್ರೂಫ್ ಇದನ್ನು, ಮತ್ತೆ ಮೇಂಟೆನೆನ್ಸ್ ಫ್ರೀ ಸರ್ ಇದನ್ನು. ಓಕೆನಾ. ಇದು ಬಂದ್ಬಿಟ್ಟು ನಿಮ್ಗೆ ಲಾಂಗ್ ಟರ್ಮ್ ಅಂದ್ರೂ 5 ಇಯರ್ಸ್ ವರೆಗೂ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಇದನ್ನು. ಇದು ಜೊತೆನಲ್ಲಿ ನಾವು ಬಂದ್ಬಿಟ್ಟು ಒಂದು ಲಾಂಜರ್,
ಒಂದು 3 ಸೀಟರ್, Yes. ಒಂದು ಪಫಿ ಟೀಪಾಯ್, 2 ಪಫಿ ಕೊಡ್ತೀವಿ ಸರ್. ಇದ್ರ ಜೊತೆಗೂ ಪಫಿ ಇರುತ್ತೆ. ಎಸ್ ಸರ್ ಇದು ಬಂದ್ಬಿಟ್ಟು ಇನ್ನೊಂದು ಏನಂದ್ರೆ ಇದು 2 ಹಿಂಗ್ ಲಾಂಜರ್ ಹಿಂಗ್ ಮಾಡ್ಬಿಟ್ರೆ, ನನ್ ಜಾಗ ಇಲ್ಲ ತೋರ್ಸಕ್ಕಿಲ್ಲ ಅಂತ ತೋರಿಸ್ತಾ ಇದೆ, ಅಟ್ಯಾಚ್ ಮಾಡ್ಬಿಟ್ರೆ ಬೆಡ್ ಆಗ್ಬಿಡುತ್ತೆ. ಹೌದು, ಆರಾಮಾಗಿ ಮಲ್ಕೋ. ಒಬ್ರು ಆರಾಮಾಗಿ ಮಲ್ಕೋಬಹುದು. ಮತ್ತೆ ಚಿಕ್ಕ ಮಕ್ಳು ಇದಾರ ಅವ್ರಿಗೆ ಮಲ್ಸ್ಬೇಕಾ, ಇಲ್ಲಿ ಜಸ್ಟ್ ಇದು ಪಿಲ್ಲೋಸ್ ತೆಗ್ಬಿಟ್ಟು ಅವರು ಹಿಂಗ್ ಮಾಡ್ಬಿಟ್ರೆ ಆರಾಮಾಗಿ ಮಲ್ಗ್ಬಿಡ್ತಾರೆ ಮಕ್ಳು. ಓಕೆ, ಸೊ ಟೋಟಲ್ ಆಗಿ ಬೆಡ್ ತರಾನು ಸೋಫಾ ಕಮ್ ಬೆಡ್ ತರ ಆಗ್ಬಿಡುತ್ತೆ ಇದು ಟೋಟಲ್. ಓಕೆ, ಈ ಜೊತೆನಲ್ಲಿ ಪಿಲ್ಲೋಸ್ ನಿಮ್ಗೆ ಟೋಟಲ್ ಆಗಿ 4 ಪಿಲ್ಲೋಸ್ ಸಿಗುತ್ತೆ, 2 ಸ್ಮಾಲ್ ಪಿಲ್ಲೋಸ್ ಸಿಗುತ್ತೆ. ಎಸ್, ಇದೇನ್ ಪ್ರೈಸ್ ಅಲ್ಲಿ ಇದೆ ಸರ್? ಸರ್ ಇದು ಬಂದ್ಬಿಟ್ಟು 27,000. ಇದರಲ್ಲಿ ಕಸ್ಟಮೈಸೇಷನ್ ಬೇಕಂದ್ರೆ ಮಾಡ್ಕೋಬಹುದು, ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಇದಕ್ಕೂ. ಎಸ್, ಬರೀ 27,000 ಅಲ್ಲಿ ಈ ತರ ಪ್ರೀಮಿಯಂ ಫುಲ್ ಕಾಂಬೋನೇ ನಿಮ್ಗೆ ಸಿಗ್ಬಿಡುತ್ತೆ ಸ್ಪೆಷಲಿ. ಎಸ್ ಸರ್, ಮತ್ತೆ ಓನ್ಲಿ ಸೋಫಾಸ್ ಇದೆ, ಮತ್ತೇನೆಲ್ಲ ಇದೆ ಸರ್ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಡೈನಿಂಗ್ ಟೇಬಲ್ಸ್ ಇದೆ, ಬೆಡ್ಸ್ ಇದೆ, ಓಕೆ, ಮತ್ತೆ ನಮ್ಮ ಹತ್ರ ರೆಕ್ಲೈನರ್ ಇದೆ, ವಾರ್ಡ್ರೋಬ್ಸ್ ಇದೆ, ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಎಸ್, ಸೊ ಇದೆಲ್ಲ ನಾವು ಇದ್ ಮಾಡ್ತೀವಿ ಸರ್. ಇವಾಗ ನಾವು ಬಂದ್ರೆ ಡೈನಿಂಗ್ ಟೇಬಲ್ಸ್ ಗೆ ಬಂದ್ರೆ ಏನ್ ರೇಟ್ ಇಂದ ಸ್ಟಾರ್ಟ್ ಸರ್? ಡೈನಿಂಗ್ ಟೇಬಲ್ ನೋಡಿ ನಿಮ್ಗೆ 13,500 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಓಕೆನಾ. ಮತ್ತೆ ಇದಕ್ಕೂ ಏನಾಗುತ್ತೆ ಅಂದ್ರೆ ನಿಮ್ಗೆ 3 years ಆಫ್ ವಾರಂಟಿ ಕೊಡ್ತೀವಿ. ಮೇಲ್ಗಡೆ ಬಂದ್ಬಿಟ್ಟು ಹೀಟ್ ರೆಸಿಸ್ಟೆಂಟ್ ಶೀಟ್ ಮಾಡಿ ಯೂಸ್ ಮಾಡಿದೀವಿ ನಾವು. ಓಕೆನಾ. ಮತ್ತೆ ಇದ್ರದ್ದು ಫುಲ್ ಬಾಡಿ ಬಂದ್ಬಿಟ್ಟು ಟೀ ಕುಡ್ದು ಫಿನಿಶಿಂಗ್ ಟೀ ಕುಡ್ದು ಇರುತ್ತೆ. ಓಕೆನಾ. ಇದು ಮಾತ್ರ ಪ್ಲೈದು ಹಾಕ್ತಿವಿ ಸೀಟಿಂಗು ನಿಮ್ಗೆ ಕಂಫರ್ಟಬಲ್ ಇರುತ್ತೆ. ಕುಶನ್ ನೀವು ಕೂತ್ಕೊಂಡ್ರು, ನಾನು ಆಲ್ಮೋಸ್ಟ್ 5.9 ಇಂಚಸ್ ಇದೀನಿ, ನಾನು ಕೂತ್ಕೊಂಡ್ರು ನೋಡಿ ನನ್ನ ಸೈಜ್ಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ಬಿಡುತ್ತೆ. ಮತ್ತೆ ಇದ್ರದ್ದು ಲೆಗ್ಸ್ ಎಲ್ಲ ಬಂದ್ಬಿಟ್ಟು ಟೀ ಕುಡ್ ನಲ್ಲಿ ಮಾಡಿದೀವಿ. 4 ಚೇರ್ದು ನಿಮ್ಗೆ ಕಂಪ್ಲೀಟ್ ಟೀ ಕುಡ್ ಬರುತ್ತೆ. ಟಾಪ್ ಮಾತ್ರ ನಿಮ್ಗೆ ಹೀಟ್ ರೆಸಿಸ್ಟೆಂಟ್ ಶೀಟ್ ಬರುತ್ತೆ. ಓಕೆ, 13,500 ರುಪೀಸ್ ಆಗುತ್ತೆ. 4 ಸೀಟರ್ಗೆ ಸ್ಟಾರ್ಟಿಂಗ್ 13,500 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ 6 ಸೀಟರ್ ಅಂದ್ರೆ ಮತ್ತೆ 6 ಸೀಟರ್ ಅಂದ್ರೆ ನಿಮಗೆ 16,500 ರುಪೀಸ್ ಆಗುತ್ತೆ ಅಷ್ಟೇ. ನೀವು ಯಾವ್ದಾದ್ರು ಡಿಸೈನ್ ಸೆಲೆಕ್ಟ್ ಮಾಡಿ, ಕಲರ್ ಸೆಲೆಕ್ಟ್ ಮಾಡಿ. ಅಲ್ಲಿ ನಮ್ಮ ಹತ್ರ ಟೀಕ್ ಕಲರ್ ಇದೆ. ಇದು ಬಂದ್ಬಿಟ್ಟು 6 ಸೀಟರ್ ತಗೊಳ್ಳಿ 16,500 ಆಗುತ್ತೆ. ಚಾಕ್ಲೇಟ್ ಕಲರ್ ತಗೊಳ್ಳಿ 13,500 ಆಗುತ್ತೆ. ಓಕೆ, 4 ಸೀಟರ್ ಅಂದ್ರೆ 13,500. ಮತ್ತೆ ಏನ್ ಸರ್ ಬೆಡ್ಸ್ ಎಲ್ಲ ಇಟ್ಟಿದ್ದೀರಾ ಸರ್? ಸರ್ ಬೆಡ್ ಇದೆ ನಮ್ಮ ಹತ್ರ. ಸ್ಟಾರ್ಟಿಂಗ್ ಪ್ರೈಸ್ ಬೆಡ್ ಬಂದ್ಬಿಟ್ಟು 10,500 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬರೀ 10,500 ಇಂದ. ಹೆಂಗಂದ್ರೆ ನಿಮ್ಗೆ ಬ್ಯಾಕ್ ಹೆಡ್ ಸ್ಟೋರೇಜ್ ಬೇಡ, ಬೇರೆ ಹೆಡ್ ಬೋರ್ಡ್ ತಗೊಳ್ತೀರಾ, ಫುಡ್ ಬೋರ್ಡ್ ತಗೊಳ್ತೀರಾ, ಮತ್ತೆ ಪ್ಲಾಟ್ಫಾರ್ಮ್ ಬೇಕು, ಒಳಗಡೆ ಸ್ಟೋರೇಜ್ ಬೇಡ, 10,500 ರುಪೀಸ್. ಎಸ್, ಈ ತರ ಬೇಸಿಕ್ ವರ್ಷನ್ ಕಡಿಮೆ ಬಜೆಟ್ ಅಲ್ಲಿ ಬೇಕಂದ್ರೂ ಸಹ ಅವೈಲೇಬಲ್ ಇದೆ. ಮತ್ತೆ ಇದಕ್ಕೆ ನೀವು ಇಲ್ಲ ನಮ್ಗೆ ಹೆಡ್ ಸ್ಟೋರೇಜ್ ಬೇಕು ಮತ್ತೆ ಬಾಟಮ್ ಸ್ಟೋರೇಜ್ ಬೇಕು, ಇದು ನಿಮ್ಗೆ 14,500 ಆಗ್ಬಿಡುತ್ತೆ. ಓಕೆ, ವಿತ್ ಸ್ಟೋರೇಜ್ ಜೊತೆಗೆ ಸ್ಟೋರೇಜ್ ಜೊತೆನಲ್ಲಿ. ಓಕೆನಾ. ಮತ್ತೆ ಇನ್ನೊಂದಂದ್ರೆ ಕಿಂಗ್ ಸೈಜ್ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಬಂದ್ಬಿಟ್ಟು ಬೆಡ್ ಮೇಲೆ ಇಕ್ಕಿರೋದು ನಾನು. ಕಿಂಗ್ ಸೈಜ್ ಬೆಡ್ ಮೇಲೆ ನಿಮ್ಗೆ ಕ್ವಾಲಿಟಿ ಬಂದ್ಬಿಟ್ಟು ಇದು ನಾವು ಮಾಡಿರೋದು ಕಂಪ್ರೆಸ್ ಪ್ಲೈವುಡ್ ನಲ್ಲಿ ಮಾಡಿರೋದು ಬೆಡ್ಸ್ ಎಲ್ಲ. ಇದ್ರದ್ದು ಮೇಲ್ಗಡೆ ನೀವು 800 kgs ನೀವು ವೇಟ್ ಇಕ್ಕೋಬಹುದು. ಇವಾಗ ನಾನು ಆಲ್ಮೋಸ್ಟ್ 2 ಡೈನಿಂಗ್ ಟೇಬಲ್ 6 ಚೇರ್ಸ್ ಇಕ್ಕಿದೀನಿ. ಹೌದು. ಸೊ ಬೋರ್ಡ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಎಸ್, ಈ ತರ ನೋಡಿ ಫುಲ್ ಹೆವಿ ಆಗಿರುತ್ತೆ, ಎಷ್ಟು ವೇಟ್ ಇಟ್ರು ಏನು ಪ್ರಾಬ್ಲಮ್ ಆಗಲ್ಲ. 800 kgs ಆರಾಮಾಗಿ ತಡೆಯುತ್ತೆ. ಇದ್ರದ್ದು ವಾರಂಟಿ ಬಂದ್ಬಿಟ್ಟು ನಿಮ್ಗೆ ನಾವು 5 years ಕೊಡ್ತೀವಿ. 5 years ಒಳಗಡೆ ಆಗಿದೆಯಾ, ನಿಮ್ಗೆ ಬೋರ್ಡ್ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ನಾವು ನಿಮ್ಗೆ ರಿಪ್ಲೇಸ್ ಮಾಡ್ಕೊಡ್ತೀವಿ. ಓಕೆ ಸರ್, ಅದು ರಿಪ್ಲೇಸ್ ಮಾಡ್ಕೊಡ್ತೀವಿ, ಅದಕ್ಕೆ ಏನು ರಿಪೇರ್ ಇಲ್ಲ. ಎಸ್, ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಎಸ್, ಅದೇ ರೀತಿ ನೋಡಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಅಲ್ಲೂ ನಿಮ್ಗೆ ಡೈರೆಕ್ಟ್ ಹೋಲ್ಸೇಲರ್ಸ್ ಇಂದ ಸಿಗ್ತಾ ಇದೆ, ಮ್ಯಾನುಫ್ಯಾಕ್ಚರ್ಸ್ ಇಂದಾನೆ. ಎಸ್ ಸರ್, ಮತ್ತೆ ಸರ್ ಇದು ಸ್ಪ್ರಿಂಗ್ ಸೈಜ್ ಬೆಡ್. ಇದು ಬಂದ್ಬಿಟ್ಟು ನಿಮ್ಗೆ 9 ಇಂಚಸ್ ಬರುತ್ತೆ. ಕ್ವೀನ್ ಸೈಜ್ ನಿಮ್ಗೆ ಬಂದ್ಬಿಟ್ಟು 9,500 ರುಪೀಸ್ ಆಗುತ್ತೆ. 9,500. ಹೌದು. ಓಕೆ. ಅದೇ ನೀವು ಕಿಂಗ್ ಸೈಜ್ ತಗೊಂಡ್ರೆ 12,500 ಆಗುತ್ತೆ. ಸ್ಪ್ರಿಂಗ್ ಬೆಡ್ ಇದು ಮ್ಯಾಟ್ರೆಸ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಸಹಿತ ಇಲ್ಲಿ ಅವೈಲೇಬಲ್ ಇದಾವೆ. ಒಂದೇ ಸ್ಟೋರ್ ಅಲ್ಲಿ ನಿಮ್ಗೆ ಮನೆಗೆ ಬೇಕಾಗಿರುವಂತ ಎಲ್ಲ ಫರ್ನಿಚರ್ ಸಿಗ್ಬಿಡುತ್ತೆ. ರೆಕ್ಲೈನರ್ ಎಲ್ಲ ಏನ್ ರೇಟ್ ಅಲ್ಲಿ ಕೊಡ್ತಾ ಇದ್ರಿ ಸರ್? ಸರ್ ರೆಕ್ಲೈನರ್ ಬಂದ್ಬಿಟ್ಟು ನಿಮ್ಗೆ 22,000 ರುಪೀಸ್ ಇರೋದು. ನಾನ್ ಕೊಡ್ತಾ ಇರೋದು 18,000 ರುಪೀಸ್ಗೆ ಮಾತ್ರ. ಬರೀ 18,000? ಹೌದು ಸರ್, ಇದು ಮ್ಯಾನ್ಯಲ್ ರೆಕ್ಲೈನರ್. ಇದು ನೋಡಿ ನೀವು ಹಿಂಗ್ ಓಪನ್ ಮಾಡಿದ್ರೆ ಕೆಳಗಡೆಯಿಂದ ಓಪನ್ ಆಗುತ್ತೆ, ಮತ್ತೆ ಹಿಂಗ್ ನೀವು ಆರಾಮಾಗಿ ಮಲ್ಕೋಬಹುದು. ಎಸ್, ಓಕೆನಾ. ಮತ್ತೆ ನೀವು ಕೂತ್ಕೊಂಡ್ರೆ ಈಸಿ ಟು ಲಾಕಿಂಗ್ ಸಿಸ್ಟಮ್. ಓಕೆ, ಇದರಲ್ಲೂ ಕಲರ್ ಆಪ್ಷನ್ಸ್ ಇದಾವೆ? ಇದರಲ್ಲಿನೂ ಕಲರ್ ಆಪ್ಷನ್ಸ್ ಇದೆ ಅವೈಲೇಬಲ್. ನೀವು ಯಾವ ಕಲರ್ಸ್ ಬೇಕೋ ಅದರ ಕಲರ್ಸ್ ಹಾಕೋಬಹುದು. ಮತ್ತೆ ನೀವು ಕೂತ್ಕೊಂಡು ನೋಡಿ ಸರ್, ನೀವು ಒಂದ್ಸತಿ. ರೆಕ್ಲೈನರ್ ಎಲ್ಲ ಮಾರ್ಕೆಟ್ ಅಲ್ಲಿ 20,000 ರೂಪಾಯಿ ಮೇಲೇನೆ ಇರುತ್ತೆ, 25,000 ರೂಪಾಯಿ ಆ ತರ. ಆದ್ರೆ ಇಲ್ಲಿ ನಿಮ್ಗೆ ನೋಡಿ ಇಷ್ಟು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತುಂಬಾನೇ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ. ಅದನ್ನು ನಿಮ್ಗೆ ಫುಲ್ಲಿ ಕಲರ್ ಆಪ್ಷನ್ಸ್ ಇರುತ್ತೆ,
ಕಂಫರ್ಟೇಬಲ್ ಇರುತ್ತೆ. ಇದು ಏನು ಫ್ಯಾಬ್ರಿಕ್ ಅಲ್ಲಿ ಇದೆ ಸರ್ ಇದು? ಸರ್ ಇದು ಸ್ವೆಟ್ ಫ್ಯಾಬ್ರಿಕ್. ಸ್ವೆಟ್ ಫ್ಯಾಬ್ರಿಕ್ ತುಂಬಾ ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿರುತ್ತೆ. ಯಾರೇ ವಯಸ್ಸಾದವ್ರು ಕುಂಡ್ರು ಸಹ ಕಂಫರ್ಟೇಬಲ್ ಆಗಿರುತ್ತೆ. ಕಬರ್ಡ್ಸ್ ನಮ್ಮ ಹತ್ರ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದು 5500 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆ. ಸೊ ನಿಮಗೆ ಸೈಜ್ ಪ್ರಕಾರ ಅದು ಚೇಂಜಸ್ ಆಗ್ತಾ ಇರುತ್ತೆ ಕಬರ್ಡ್ಸ್ ರೇಟ್ಸ್ ಎಲ್ಲ. ಮತ್ತೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಹಂಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3500 ರುಪೀಸ್ ಇಂದ 4000 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬೇಸ್ಡ್ ಆನ್ ದ ಡಿಸೈನ್ಸ್ ನೀವು ಅದು ರೇಟ್ ಚೇಂಜ್ ಆಗ್ಬಿಡುತ್ತೆ. ಓಕೆ. ಮತ್ತೆ ಈಗ ಯಾರೇ ಇಷ್ಟೆಲ್ಲ ನೋಡಿದ್ರು ಸರ್, ಯಾರೇ ಪರ್ಚೇಸ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಸರ್? ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಇದು ನೋಡ್ಕೊಂಡು ಬುಕಿಂಗ್ ಮಾಡಿದ್ರೆ ನಾವು 3 ಡೇಸ್ ಒಳಗಡೆ ನೀವು ಅವ್ರಿಗೆ ಮಾಡಿಬಿಟ್ಟು ಅವ್ರಿಗೆ ಮನೆಯಲ್ಲಿ ಡೆಲಿವರ್ ಮಾಡ್ಕೊಡ್ತೀವಿ. ಬಂದ್ಬಿಟ್ಟು ಹೌದು 3 ಡೇಸ್ ನಲ್ಲಿ ಆಗ್ಬಿಡುತ್ತೆ. ಅವ್ರು ಬಂದ್ಬಿಟ್ಟು ಡಿಸೈನ್ ಸೆಲೆಕ್ಟ್ ಮಾಡಿ ಡಿಸೈನ್ ಈ ತರ ಇದೆ ಅನ್ಬಿಟ್ಟು ಮತ್ತೆ ಅವರು 3 ಡೇಸ್ ಟೈಮ್ ಕೊಡ್ತೀವಿ ನಾವು. ಕರ್ನಾಟಕನಲ್ಲಿ ಮೀನ್ಸ್ ಬ್ಯಾಂಗ್ಳೂರ್ನಲ್ಲಿ 3 ಡೇಸ್ ಒಳಗಡೆ ನಾವು ಡಿಸ್ಪ್ಯಾಚ್ ಮಾಡ್ಬಿಡ್ತೀವಿ. ಮತ್ತೆ ನಿಮಗೆ ಮೈಸೂರು, ದಾವಣಗೆರೆ, ಹುಬ್ಳಿ ಈ ತರ ಇದ್ರೆ ವಾರಕ್ಕೆ ಒಂದ್ಸತಿ ಒಂದು ಗಾಡಿ ಇರುತ್ತೆ ಅವೈಲೇಬಲ್. ಆ ಗಾಡಿನಲ್ಲಿ ನಾವು ಆಗ್ಬಿಟ್ಟು ಕಳಿಸ್ತೀವಿ ಅವ್ರಿಗೆ. ಸೇಫ್ ಆಗಿ ಹೋಗ್ಬಿಡುತ್ತಲ್ಲ, ಬ್ರೇಕ್ ಆಗಲ್ಲ, ಏನಾಗಲ್ಲ. ಟ್ರಾನ್ಸ್ಪೋರ್ಟೇಷನ್ ನಾವು ಅರೇಂಜ್ ಮಾಡ್ಕೊಡ್ತೀವಿ ಅವ್ರಿಗೆ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಏನು ಅವರು ಇದು ಆಗ್ಬಾರ್ದು. ಮತ್ತೆ ನಾವು ಇದು ಏನಕ್ಕೆ ಇಷ್ಟು ಕಡಿಮೆ ರೇಟ್ ಅಂದ್ರೆ ಒಂದೇ ಒಂದು ರೀಸನ್ ಸರ್, ನಾವು ನಮ್ಮ ಹತ್ರ ಫ್ಯಾಕ್ಟ್ರಿ ಇದೆ, ನಾವು ಫ್ಯಾಕ್ಟ್ರಿನಲ್ಲಿ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ 15 to 20 ಇಯರ್ಸ್ ಇಂದ ನಾವು ಈ ಫೀಲ್ಡ್ ನಲ್ಲಿ ಇದೀವಿ. ನಾವು ಮೊದಲು ಏನು ಶೋರೂಮ್ಸ್ಗೆ ಕೊಡ್ತಾ ಇದೀವಿ, ಇವಾಗ ಶೋರೂಮ್ಸ್ಗೆ ಎಲ್ಲ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಕೊಡ್ತಾ ಇದೀವಿ. ಎಸ್ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ವೆರೈಟೀಸ್ ನಮಗೆ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್.